ಲಾಸ್ಟ್ ವಿಡಿಯೋಲಿ ಸ್ಟೇರಿಂಗ್ ಪಕ್ಕ ಇರೋ ಹೆಡ್ಲೈಟ್ ಲೆವೆಲರ್ ಬಗ್ಗೆ ವಿಡಿಯೋ ಮಾಡಿದ್ದಾಗ ತುಂಬಾ ಜನ ಅದ್ರ ಪಕ್ಕದಲ್ಲಿರೋ ಆಫ್ ಅಂತ ಇರೋ ಬಟನ್ ಏನು ಅಂತ ಕೇಳಿದ್ರಿ. ಸೊ ಬನ್ನಿ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಈ ಬಟನ್ ಇರೋದು ಬೇಸಿಕ್ಲಿ ನಿಮ್ಮ ಕಾರಲ್ಲಿ ಇರುವಂತ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ನ ಆಫ್ ಮಾಡಕ್ಕೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ಅಂದ್ರೆ ಏನು ನೋಡಿ, ನಿಮ್ ಕಾರ್ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, 60 km/h. ಇದರಲ್ಲಿ ವೆಹಿಕಲ್ ಸ್ಪೀಡ್ ಮತ್ತೆ ವೀಲ್ ಸ್ಪೀಡ್ ಅಂತ ಎರಡು ಕಾನ್ಸೆಪ್ಟ್ ಇದೆ. ಬೈ ಚಾನ್ಸ್ ನಿಮ್ಮ ವೀಲ್ಸ್ ಮಾತ್ರ 60 km/h ಗಿನ್ನ ಜಾಸ್ತಿ ಸ್ಪಿನ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಅದನ್ನ ವೀಲ್ ಸ್ಪಿನ್ ಅಂತ ಕರೀತಾರೆ. ಈ ವೀಲ್ ಸ್ಪಿನ್ ಆಗೋದ್ರಿಂದ ನಿಮ್ಗೆ ಗ್ರಿಪ್ ಲಾಸ್ ಆಗೋಂತ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಗೆ ಆಕ್ಸಿಡೆಂಟ್ ಕೂಡ ಆಗ್ಬಹುದು. ಸೊ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ತರ ಟೈಮ್ ಅಲ್ಲಿ ನಮ್ ಕಾರ್ ನ ವೀಲ್ ಸ್ಪಿನ್ ಆಗಕ್ ಬಿಡಲ್ಲ. ಬೈ ಚಾನ್ಸ್ ಅದೇನಾದ್ರೂ ನಮ್ಮ ವೀಲು ನಮ್ಮ ವೆಹಿಕಲ್ ಸ್ಪೀಡ್ ಗಿನ್ನ ಜಾಸ್ತಿ ರೊಟೇಟ್ ಆಗ್ತಾ ಇದೆ ಅಂತ ರೆಕಗ್ನೈಸ್ ಮಾಡಿದ ತಕ್ಷಣ ಅದು ನಮ್ಮ ವೀಲ್ ಗೆ ಪವರ್ ಕಟ್ ಆಫ್ ಮಾಡ್ಬಿಡುತ್ತೆ. ಸೊ ದಟ್ ನಮ್ಮ ವೀಲ್ ಸ್ಪೀಡ್ ಮತ್ತೆ ನಮ್ಮ ವೆಹಿಕಲ್ ಸ್ಪೀಡ್ ಎರಡು ಮ್ಯಾಚ್ ಅಲ್ಲಿ ಇದ್ದಾಗ ನಮಗೆ ಫುಲ್ ಗ್ರಿಪ್ ಇರುತ್ತೆ ಅಂತ. ಇಷ್ಟೊಳ್ಳೆ ಸೇಫ್ಟಿ ಫೀಚರ್ ನ ಈ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ನಮಗೆ ಆಫ್ ಮಾಡ್ಕೊಳ್ಳೋಕೆ ಏನಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ನಾವ್ ಯಾವ್ದಾದ್ರು ಒಂದು ಮಣ್ಣಿನ ಪಿಟ್ಟಲ್ಲಿ ನಮ್ಮ ಕಾರ್ ಸಿಕ್ಕಾಕೊಂಡಾಗ ಅವಾಗ ನಮಗೆ ಸ್ವಲ್ಪ ವೀಲ್ ಸ್ಪಿನ್ ಬೇಕಾಗುತ್ತೆ, ಯಾಕಂದ್ರೆ ಸ್ವಲ್ಪ ಮೊಮೆಂಟಮ್ ಬಿಲ್ಡ್ ಮಾಡಬೇಕಾಗುತ್ತೆ ಆ ಪಿಟ್ಟಿಂದ ಆಚೆ ಬರೋದಕ್ಕೆ. ಅಂತ ಟೈಮಲ್ಲಿ ನಾವು ಈ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಂಡ್ರೆ ನಮ್ಮ ಕಾರ್ ಈಸಿಯಾಗಿ ಆಚೆ ಬರೋಕೆ ಹೆಲ್ಪ್ ಆಗುತ್ತೆ. ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ.